ಆಗ್ತಾ ಇಲ್ಲ. ಅಟ್ಲೀಸ್ಟು ನಾವು ಕ್ಯಾಲೆಂಡರ್ನ ಬದಲಾವಣೆ ಮಾಡಿದ್ದಾಯಿತು, 26ಗೆ ಬಂದಿದ್ದಾಯಿತು. ಇವಾಗಲಾದರೂ ವಾಯ್ಸ್ಲೆಸ್ಗೆ ನ್ಯಾಯ ಸಿಗುತ್ತಾ ಅಂತಂದರೆ ಇದೆಲ್ಲ ಯಾರು ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ಏನಾಗಿದೆ ಇವ್ರುಗಳಿಗೆಲ್ಲ? ಅವು ಪಾಡಿಗೆ ಅವು ಇದೇವಲ್ಲ, ಹೊಡೆಯೋದಂತೆ ಊಟ ಬಡ್ಸೋಕ್ಕೆ ಹೋಗ್ತಾರಲ್ಲ, ಊಟ ಬಡ್ಸೋಕ್ಕೆ ಹೋಗ್ತಾರಲ್ಲ ನಾಯಿಗಳಿಗೆ, ಅವ್ರಿಗೆ ಹೊಡೆದು ಹಾಕಿದ್ದಾರೆ. ಅಪ್ಪ ಎಲ್ಲೇ ನಾನು ನಿಜವಾಗ್ಲೂ ನೋಡಿ, ನಾನು ಎಲ್ಲೋ ಒಂದು ಕಡೆ ನಾಯಿ, ಅದು ಗೌರ್ಮೆಂಟ್ ಜಾಗನೇ, ಅದು ಪಬ್ಲಿಕ್ ಹೋಗುವಂಥ ಜಾಗನೇ, ಅದು ಎಷ್ಟು ಚೆನ್ನಾಗಿ ಮಾತಾಡ್ಸುತ್ತೆ ರೀ. ಹೋದರೆ ನನ್ನನ್ನು ಮಾತಾಡಿಸಿ ನನ್ನ ಕೈಯಿಂದ ಬಿಸ್ಕತ್ ಕೊಡಿಸ್ಕೊಳಲ್ಲ, ನಾನು ಹೊಗಳೊಳಕ್ಕೆ ಹೇಳ್ತಾ ಇಲ್ಲ, ಬಿಸ್ಕತ್ ಕೊಡಿಸ್ಕೊಳ್ಳುತ್ತೆ ಅದು. ಅಷ್ಟು ಫ್ರೆಂಡ್ಲಿ ಆಗಿರುವಾಗ ಎಲ್ಲ ಗೌರ್ಮೆಂಟ್ ಜಾಗದಲ್ಲಿ ಸ್ಕೂಲು, ಕಾಲೇಜು, ಪಾರ್ಕು ಎಲ್ಲೆಲ್ಲಿದೆಯೋ ಅಲ್ಲನ್ನೆಲ್ಲ ಹಿಡಿದಾಕ್ತಿ ಅಂತ ಹೇಳ್ತಿರಲ್ಲ. ಯಾರೋ ಒಬ್ಬರು ಹಾಕಿದ್ರು, ನಮ್ಮ ಆಡಳಿತ ನಡೆಸುವಂತಹ ಜಾಗದಲ್ಲಿ ತೊಗೊಂಡೋಗಿ ಅಲ್ಲಿರೋ ನಾಯಿಗಳನ್ನೆಲ್ಲ ಹಿಡಿದಾಕಿದಾರಂತೆ. ಅಲ್ಲಿ ಅವ್ರು ಹೇಳ್ತಾ ಇದ್ರು, ಯಾರು ನೋಡಿದವರು, ಎಷ್ಟು ಜೆಂಟಲ್ ಆಗಿತ್ತು ಆ ನಾಯಿಗಳು, ಎಲ್ಲರನ್ನೂ ಪ್ರೀತಿಯಿಂದ ಮಾಡ್ತಾಯಿದ್ವು, ಯಾರನ್ನೂ ಏನೂ ದ್ವೇಷಿಸ್ತಾ ಇರಲಿಲ್ಲ, ಯಾರಿಗೂ ಏನು ಮಾಡ್ತಾ ಇರಲಿಲ್ಲ. ಅದನ್ನೆಲ್ಲ ತೊಗೊಂಡೋಗಿ ಹಾಕಿದಾರಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಯಾತಕ್ಕೆ ನೀವು ಅದನ್ನು ಯಾಕೆ ನೀವು ಅಲ್ಲಿಗೆ ಅವ್ರಿಗೆ ಯಾಕೆ ಆರ್ಡ್ರ್ ಮಾಡಿದ್ರಿ? ಅಲ್ಲಿರೋ ಜಾಗಗಳನ್ನೆಲ್ಲ ಅಲ್ಲಿ ಕ್ಲೀನ್ ಮಾಡಿ ಅಂತ ಹೇಳಿಬಿಟ್ಟು. ಇದು ತಪ್ಪಲ್ವಾ? ಯಾತಕ್ಕೆ ಹಂಗೆ ಮಾಡ್ತಾ ಇದ್ದಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಇದು ಹೇಟರ್ಸು, ಲವರ್ಸು, ಏನು ಸಮಥಿಂಗ್ ಬಿಹೈಂಡು ನನಗೇನು ಗೊತ್ತಾಗ್ತಾ ಇಲ್ಲ ನಿಜಕ್ಕೂ. ಬ್ಲ್ಯಾಂಕ್ ಅಂತ ಹೇಳ್ಬೋದು. ಅನಿಮಲ್ ಲವರ್ಸ್ ಅಂತ ನಾವು ಯಾಕೆ ಪಟ್ಟಿ ಹಾಕೋಬೇಕು? ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ನಾವು ಒಂದು ಭೂಮಿ ಮೇಲೆ ಇರುವಂತಹ, ನಮ್ಮಿಂದ ಊಟ ಬಡಿಸೋದಕ್ಕೆ ಅವಕ್ಕೆ ನಮ್ಮನ್ನು ಬಿಟ್ಟಿದ್ದಾನೆ ಭಗವಂತ ಅಂದಮೇಲೆ ಅದು ನಮ್ಮ ಕರ್ತವ್ಯ. ಹೇಟರ್ಸ್ ಅಂದ್ಕೊಂಡು, ಲವರ್ ಅಂದ್ಕೊಂಡು ನಾವು ಲೇಬಲ್ ಹಾಕ್ಕೊಳ್ಳೋದು ಬೇಡ. ಖಂಡಿತವಾಗ್ಲೂ ನನಗೆ ಪ್ರೀತಿ, ವಿಶ್ವಾಸ, ಪ್ರೇಮ ಎಲ್ಲವೂ ಇರುತ್ತೆ. ಎಲ್ಲಾದರೂ ಡಾಗ್ ಮೇಲೂ ಇರುತ್ತೆ, ಎಲ್ಲಾದ್ರ ಮೇಲೂ ಇರುತ್ತೆ. ನೀವು ಮಾಡ್ತಾ ಇರೋದು ತುಂಬಾ ಅಕ್ಷಮ ಅಪರಾಧ. ಯಾತಕ್ಕೆ ಮಾಡಿ ಅದನ್ನು ಕೂಡೋಕ್ಕೆ ಏನು ನಡೀತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಅಷ್ಟು ಜನಗಳ ಮನಸ್ಸಲ್ಲಿ, ಬ್ರೈನಲ್ಲಿ ಕೈ ಹಾಕ್ಬಿಟ್ಟು ಬಿಟ್ಟುಬಿಟ್ಟಿದ್ದಾರೆ. ನಾವು ಹೇಳ್ತಾ ಇದ್ದೀವಿ ನಾವು ಒಬ್ಬೇ ಮಾಡ್ತೀವಿ ಇಲ್ಲ ಅಂತ. ಏನಕ್ಕೆ ಮಾಡ್ತಾ ಇದ್ದಾರೆ? ಎಲ್ಲ ನಾಯಿಗಳು ಬೈಟ್ ಮಾಡುತ್ತಾ? ಎಲ್ಲ ಮನುಷ್ಯರು ಕೆಟ್ಟವರೇನೆ, ಎಲ್ಲ ಮನುಷ್ಯರು ಕೆಟ್ಟವರೇ, ಒಬ್ಬರು ಒಳ್ಳೆಯವರಂತ ಯಾರೂ ಇಲ್ಲ. ಎಲ್ಲ ಮನುಷ್ಯರು ಕೆಟ್ಟವರೇ. ನಿಮ್ಮಲ್ಲಿ ಕೆಟ್ಟತನ ಇರೋದಕ್ಕೆ ಈ ಆರ್ಡರ್ ಪಾಸ್ ಆಗಿರೋದು. ನಾವೇನು ಅಷ್ಟೊಂದು ಕ್ವಾಲಿಫೈಡ್ ಪರ್ಸನ್ಸ್ ಹಿಂಗೆ ಮಾಡಿಬಿಟ್ರೆ ಸಾಮಾನ್ಯ ಜನರು ಎಲ್ಲಿ ಹೋಗ್ತಾರೆ? ಈ ನಾಯಿಗಳು ಹೋಗಿ ಎಲ್ಲಿ ಕೇಳ್ತವೆ? ನಾನು ನಿಜಕ್ಕೂ ಗೊತ್ತಾಗಿಲ್ಲ. ಸ್ನೇಹ ಜೀವಿ ಅಂತಲೇ, ಡೊಮೆಸ್ಟಿಕ್ ಅನಿಮಲ್ಸ್ ಅಂತಂದರೆ ಬರೋದೇ ಫಸ್ಟು ನಾಯಿ. ಅಂಥದಕ್ಕೆ ನೀವು ಈ ಥರ ಮಾಡ್ತಾ ಇದ್ದೀರಲ್ಲ ನೋಡಿ. ನಾನು ಒಂದು ನೋಡಿದೆ, ಅಪ್ಪ, ಆ ಹೆಂಗಸಿಗೆ ಹೊಡೆದಾಕ್ಬಿಟ್ಟಿದ್ದಾರೆ, ಅಷ್ಟು ಹೊಡೆದಿದ್ದಾರೆ. ಆಡಳಿತ ನಮ್ಮ ಬೆಂಗಳೂರು, ಕರ್ನಾಟಕವನ್ನು ನಡೆಸುವಂಥ ಆಡಳಿತ ಕೇಂದ್ರದಿಂದ ತಿಡ್ಕೊಂಬಂದು ಅಲ್ಲಿಂದ ಎಲ್ಲೋ ಹಾಕಿದ್ದಾರೆ. ಇದೆಲ್ಲ ಏನು ನಡೀತಾ ಇದೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಅಪ್ಪ ದೇವರೇ, ಗೊತ್ತಾಗ್ತಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೇನೋ ಬೇರೆ ಕಮೆಂಟ್ ಹಾಕ್ಬಿಡಿ. ಗೊತ್ತಾಗ್ತಿಲ್ಲ ಅಂತಂದರೆ ಯಾವ ಕಾರಣಕ್ಕಾಗಿ ಬೈಟ್ ಮಾಡುತ್ತೆ ಅಂತ ಒಂದೇ ಒಂದು ಕಾರಣಕ್ಕ, ಅದಕ್ಕೇನಾ? ಎಲ್ರಿ ಮಾಡುತ್ತೆ? ಎಲ್ಲನೂ ಹೋಗಿ ಕಚ್ಚುತ್ತಾ? ಅದು ಎಲ್ಲನೂ ಹೋಗಿ ಕಚ್ಚುತ್ತಾ? ನೀವೇನಾದರೂ ಮಾಡಿದ್ರೆ ಬ್ರ್ಯೂಚಲಾಗಿ ಅದನ್ನು ಸೈಕಲಲ್ಲಿ ಕಳ್ಕೊಂಡು ಹೋಗೋದು, ಗಾಡೀಲಿ ಹೇಳ್ಕೊಂಡು ಹೋಗೋದು. ಇದು ಒಂದು ಹೇಳ್ತೀನಿ. ನಾನು ಕೋವಿಡ್ ಪೀರಿಯಡಲ್ಲಿ ಈಚೆ ಬಂದಿದ್ದೆ. ಅದು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಹೋಗೋಕ್ಕೆ ಬರ್ತಾಯಿದ್ರು. ಏನು ಹಾಕಿದ್ರೋ ಗೊತ್ತಿಲ್ಲ ಆ ನಾಯಿಗೆ. ಆ ನಾಯಿಯ ಓನರ್ಸು ಬೈಕಲ್ಲಿ ಕೂತ್ಕೊಂಡಿದ್ರು. ನಾನು ಯಾಕೆ ಕೂತ್ಕೊಂಡಿದ್ದೀರಾ ಅಂತ ಕೇಳಿದೆ. ನಂದು 2 ವೀಲರ್ ಇತ್ತು, ಆ್ಯಕ್ಟಿವ್ ಹೋಂಡ. ಆ ನಾಯಿ ಬಂದು ಕೂತ್ಕೊಂತೀರಿ ಕೋವಿಡ್ ಪೀರಿಯಡಲ್ಲಿ. ಅವ್ರು ಹೇಳಿದ್ರು, ಹೋಗಿ ಸುಮ್ಮನೆ ನಿಮ್ಗೆ ಯಾಕೆ? ನಾನು ಫೈಟ್ ಮಾಡಿದೆ. ಇಲ್ಲ, ಅದಕ್ಕೆ ಇಂಜೆಕ್ಷನ್ ಹಾಕ್ಸಿದೆ, ಮುಟ್ಟಿಸ್ಕೋಬಾರ್ದು, ಅದೇನೋ ಹಾಕಿದ್ದಾರೆ, ಅದು ಔಷಧಿ ಏನೋ ಹಾಕಿದ್ದಾರೆ, ಮುಟ್ಟಿಸ್ಕೋಬಾರ್ದು, ಸ್ವಲ್ಪ ದೂರ ಆದಮೇಲೆ ನಾವು ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಆ ನಾಯಿ ನಿಜವಾಗ್ಲೂ ಎಷ್ಟು ಒಂದು ದಯಾಸ್ಥಿತಿಯಲ್ಲಿ ನನ್ನ ನೋಡ್ತಿತ್ತು ಅಂದರೆ, ನೀನು ಕರ್ಕೊಂಡೋಗಿ ಬಿಡು ನನ್ನನ್ನು ಅಂತ ಕೇಳ್ತಾ ಇತ್ತು. ಆದರೆ ನಾನು ಹೆಲ್ಪ್ಲೆಸ್. ಅವ್ರನ್ನ ಕೇಳೋ, ಇವ್ರನ್ನ ಕೇಳೋ, ಇಲ್ಲ ನಾವು ಕರ್ಕೊಂಡು ಹೋಗ್ತೀವಿ, ನೀವು ಹೋಗಿ ಅಂತ ಹೇಳಿಬಿಟ್ಟು ಸುಳ್ಳು ಹೇಳ್ಬಿಟ್ರು. ಈ ಥರ ನಾಯಿಗಳಿಗೆ ಬುದ್ಧಿ ಇರುತ್ತೆ ರೀ, ಇಲ್ಲ ಅಂತ ಹೇಳೋದಿಲ್ಲ. ನಾವು ಮಾತಾಡುವ ರೀತಿಯ ಮೇಲೆ, ಅದರಿಂದ ಪ್ರೀತಿಯಿಂದ ಮಾತಾಡ್ಸಿದ್ರೆ ಯಾವ ನಾಯಿಯೂ ಕಚ್ಚಕ್ಕೆ ಬರಲ್ಲ ರೀ. ಅದರಲ್ಲಿ ಅವನ ಕೆಟ್ಟ ಗುಣ ಇರುವಂತಹ ಒಂದು ಮನುಷ್ಯನ ಸ್ಮೆಲ್ ಮಾಡುತ್ತೆ. ಅವ್ರಿಗೆ ಗೊತ್ತಾಗುತ್ತೆ, ನಿಜಕ್ಕೂ ಗೊತ್ತಾಗುತ್ತೆ. ಬೈಟ್ ಮಾಡುತ್ತೆ ಅಂತ ಹೇಳಿ ಹೋಗಲ್ಲ. ಅದು ಎದುರಿಸೋಕ್ಕೆ ಹೋಗುತ್ತೋ, ಇಲ್ಲ ಅವನೇನೋ ಮಾಡಿರ್ತಾನೆ, ಒಂದು ಸಲ ಹೊಡೆದಿರ್ತಾನೆ, ಕೋಲ್ ತೊಗೊಂಡು ಹೊಡೆದಿರ್ತಾನೆ, ಏನೋ ಮಾಡಿರ್ತಾನೆ, ಅದಕ್ಕೆ ಅವ್ನಿಗೆ ಎದುರಿಸ್ಬೋದು ಹೊರತು ಮತ್ತೆ ಮಾಡಲ್ಲ ರೀ. ಯಾವ ನಾಯಿಯೂ ಮಾಡಲ್ಲ ರೀ, ಕಚ್ಚಲ್ಲ ರೀ. ರ್ಯಾಬಿಸ್ ಹಾಕ್ಸಿರೋ, ಇಂಜೆಕ್ಷನ್ ಹಾಕ್ಸಿರೋ ನಾಯಿ, ಹುಚ್ಚು ನಾಯಿ ಕಡಿತಕ್ಕೆ ಅಂದರೆ ಸ್ವಲ್ಪ ಅಗ್ರೆಸಿವ್ ನಾಯಿನ ನಾವು ಅದ್ರದ್ದು ಅಗ್ರೆಸಿವ್ನೆಸ್ನ ಕಮ್ಮಿ ಮಾಡಿಬಿಟ್ಟು
ಬೀದಿಗೆ ಬಿಟ್ಟರೆ ಅದು ಪಾಡಿಗೆ ಬೀದಿಗೆ ಬಿಟ್ಟು ನಮಗೆ ಎಷ್ಟು ಹಕ್ಕಿದೆಯೋ ಭೂಮಿ ಮೇಲೆ ಬದುಕೋ ಹಕ್ಕು, ಭೂಮಿ ಮೇಲೆ ಬಂದಿರುವಂಥ ಎಲ್ಲ ಪ್ರಾಣಿಗಳಿಗೂ ಹಕ್ಕಿರುತ್ತೆ. ದಯವಿಟ್ಟು ಇದರ ಬಗ್ಗೆ ಕೂಲಂಕಷಣೆ ಮಾಡಿ ಆ ನಾಯಿಗಳನ್ನ ರೀಲೊಕೇಶನ್ ಮಾಡಿ ಅಂತ ಕೇಳಬೇಕು. ಅಷ್ಟೇ ಹೊರತು ಎಲ್ಲ ಕಡೆಯೂ ನೀವು ಈ ನಿರ್ಬಂಧನೆಗಳ ಹಾಕದೇ ಇದ್ದರೆ ತುಂಬಾ ಉಪಯೋಗ ಬರುತ್ತೆ. ಅದನ್ನು ರೀಲೊಕೇಶನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಎಲ್ಲ ಜನತೆಗಳು.